ಹಾಯ್ ಗಾಯ್ಸ್, ನಾನಿವತ್ತು ಬೆಳಗಿನ ತಿಂಡಿಗೆ ಬಟಾಣಿ ಹಾಗೆ ಆಲೂಗೆಡ್ಡೆನ ಹಾಕೊಂಡು ಸಿಂಪಲ್ಲಾಗಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಉಪ್ಪಿಟ್ಟು ರೆಸಿಪಿನ ಶೇರ್ ಮಾಡ್ತಿಲ್ಲ, ಯಾಕಂದರೆ ಇದು ಆಲ್ಮೋಸ್ಟ್ ಎಲ್ಲರ ಮನೇಲೂ ಹೇಗೆ ಮಾಡ್ತಾರೆ ಹಾಗೆ ಮಾಡ್ತಾಯಿದ್ದೆ. ಅಮ್ಮ ಯಾಕೋ ಸ್ವಲ್ಪ ಹೊಟ್ಟೆ ನೋವು ಅಂತಿದ್ರು, ಹಾಗಾಗಿ ಅವರಿಗೆ ಜೀರಿಗೆ ನೀರನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಅಮ್ಮ ಪೂಜೆ ಎಲ್ಲ ಮಾಡಬೇಕು, ಲೇಟ್ ಆಗುತ್ತೆ ಅಂತ ನಾನೇ ಇಲ್ಲಿ ಉಪ್ಪಿಟ್ಟನ್ನ ಮಾಡೋಕ್ಕೆ ಬಂದೆ. ಬಟಾಣಿ ಸ್ವಲ್ಪ ಜಾಸ್ತಿನೇ ನೆನೆಸಿದ್ದೆ 4 ಜನಕ್ಕೆ ಅಂತ. ಅಮ್ಮ ಹೊಟ್ಟೆ ನೋವು ಅಂತ ಮೊಸರನ್ನೇ ತಿನ್ಕೊತೀನಿ ಅಂದರು, ಅಪ್ಪನೂ ಸಹ ಮೊಸರನ್ನೇ ತಿಂದರು. ಹಾಗಾಗಿ ನಾನು ಬರೀ ನನಗೆ ನನ್ನ ತಂಗಿಗೆ ಮಾತ್ರ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಇವಾಗ ಆಲೂಗಡ್ಡೆ ಬೆಂದಿದೆ ಅಂತ. ನೋಡಿ ಲಾಸ್ಟಿಗೆ ತೆಂಗಿನಕಾಯಿ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಹುರಿದಿಟ್ಕೊಂಡಿರೋ ರವೆನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ಉಪ್ಪಿಟ್ಟು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.